ಮುಡುಕುತೋರದಿರೋದು ಒಂದು ವಿಶೇಷವಾದ ಸ್ಥಳದಲ್ಲಿ, ವಿಶೇಷವಾದ ಇತಿಹಾಸವುಳ್ಳ ಸ್ಥಳದಲ್ಲಿ. ಇದೆಲ್ಲಿದೆ? ಮೈಸೂರು ಜಿಲ್ಲೆಯ ಇಲ್ಲೇ ನೀವು ಟಿ ನರಸೀಪುರ ಅಂತ ಒಂದು ತಾಲೂಕಿದೆ, ಅಲ್ಲಿಂದ ಒಂದು 19 ಕಿಲೋಮೀಟ್ರ್ ಬಂದರೆ ಇಲ್ಲಿ ಇರುವಂಥದ್ದೇ ಈ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದಕ್ಕೆ ಒಂದು 1000 ಮೆಟ್ಲಿದೆ ಹತ್ತಕ್ಕೆ. ಮುಂದೆಗಡೆ ಕಾವೇರಿ ನದಿ ಹರಿಯುತ್ತೆ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಇತಿಹಾಸವನ್ನು ಇಲ್ಲಿ ಗುರುಗಳೇ ನಮಗೆ ಇದ್ರ ಬಗ್ಗೆ ಹೇಳ್ತಾರೆ. ಸರಿ, ಈಗ ನಾವು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ಮೇನ್ ಎಂಟ್ರೆನ್ಸಿಂದ 1000 ಮೆಟ್ಲಿದೆ, ಬನ್ನಿ ಹತ್ತೋಣ. ಅಲ್ಲಿಂದ ಸಂಪೂರ್ಣವಾಗಿ ದೇವಸ್ಥಾನ ಹೇಗಿದೆ, ಸ್ವಾಮಿ ದರ್ಶನವನ್ನು ಮಾಡಿಸಿ ಇತಿಹಾಸವನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅಭಿವೃದ್ಧಿ ಆಗ್ತಾ ಇದೆ, ಈಗ ರೆನೋವೇಷನ್ ವರ್ಕ್ ನಡೀತಾ ಇದೆ. ಪಂಚಲಿಂಗಗಳಲ್ಲಿ ಒಂದು ಮಲ್ಲಿಕಾರ್ಜುನೇಶ್ವರ ಅಂತೇಳಿ ಮೂರ್ತಿ ಇದೆ, ಉದ್ಭವ ಮೂರ್ತಿ ಸ್ವಯಂಭೂ. ದ್ವಾಪರ ಯುಗದಲ್ಲಿ ಅರ್ಜುನ ಬಂದು ಮಲ್ಲಿಕಾ ಪುಷ್ಪದಿಂದ ಪೂಜೆ ಮಾಡೋದಕ್ಕೋಸ್ಕರ ಮಲ್ಲಿಕಾರ್ಜುನ ಅಂತ ನಾಮಾಂಕಿತ ಆಗಿದೆ. ಪಕ್ಕದಲ್ಲಿ ಪಾರ್ವತಿ ದೇವಿ ಇದೆ, ಭ್ರಮರಾಂಬ ಅಂತೇಳಿ. ಭ್ರಮರಾಂಬ ರಾಕ್ಷಸನ ಕೊಂದಕ್ಕೋಸ್ಕರ ಭ್ರಮರಾಂಬಿಕಾ ಅಂತೇಳಿ ನಾಮಾಂಕಿತ ಆಗಿದೆ. ಕಪಿಲ ಮಹರ್ಷಿಗಳ ಪ್ರತಿಷ್ಠಾಪನೆ. ಪಂಚಲಿಂಗಗಳಲ್ಲಿ ಒಂದು ಮುಡುಕುತೊರೆ ಅಂತೇಳಿ ಐತಿಹ್ಯ ಹೊಂದಿದೆ. ಮುರಿದ ತೊರೆ ಅಂತೇಳಿ ಮೊದಲು ಪೂರ್ವ ಪಶ್ಚಿಮ ಮುಖವಾಗಿ ನದಿ ಹರಿತಾ ಇರುತ್ತೆ, ಅದನ್ನು ತಡೆದು ದಕ್ಷಿಣ ಉತ್ತರವಾಗಿ ನದಿನ ಹರಿದಕ್ಕೋಸ್ಕರ ಮುರಿದ ತೊರೆ ಅಂತಿತ್ತು. ಗ್ರಾಜುವಲ್ ಆಗಿ ಮುಡುಕುತೊರೆ ಅಂತ ಆಗಿದೆ. ದೇವಸ್ಥಾನ ತುಂಬ ಪುರಾತನವಾದದ್ದು, ದ್ವಾಪರಾಯುಗಕ್ಕಿಂತಲೂ ಹಿಂದಿನದು. ದ್ವಾಪರಾಯುಗದಲ್ಲಿ ಅರ್ಜುನ ಬಂದು ಮಲ್ಲಿಕಾ ಪುಷ್ಪದಿಂದ ಪೂಜೆ ಮಾಡೋದಕ್ಕೋಸ್ಕರ ಮಲ್ಲಿಕಾರ್ಜುನ ಅಂತ ನಾಮಾಂಕಿತ ಆಗಿದೆ. ಇದರ ಡೆವಲಪ್ಮೆಂಟ್ ಎಲ್ಲ ಗಂಗರ ಕಾಲದಲ್ಲಿ ಮತ್ತು ಚಾಲುಕ್ಯರ ಕಾಲದಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆಲ್ಲ ಡೆವಲಪ್ ಆಗಿದೆ. ಪಂಚಲಿಂಗಗಳಲ್ಲಿ ಒಂದು ಮಲ್ಲಿಕಾರ್ಜುನ ಅಂತ ಹೇಳಿ. ತಲಕಾಡಿನಲ್ಲಿ 3 ಲಿಂಗ ಇದೆ, ಅಲ್ಲಿಂದ ವಿಜಯಪುರ ಅಂತಿದೆ, ಅಲ್ಲೊಂದು ಲಿಂಗ ಇದೆ. ಒಟ್ಟು 5 ಲಿಂಗಗಳು ಪಂಚಲಿಂಗಗಳು ಅಂತೇಳಿ. ಲಿಂಗದ ಮೇಲೆ ಕಾಮಧೇನು ಪಾದ ಇದೆ. ಇದು ನದಿಯಿಂದ ಆ ಕಡೆ ಸೈಡಿಂದ ನದಿ ದಾಟ್ಕೊಂಡು ಹಸುಗಳು ಬಂದು ಇಲ್ಲಿ ದೊಡ್ಡ ಅರಣ್ಯ ಇರುತ್ತೆ, ಇದು ದೊಡ್ಡ ಅರಣ್ಯ ಇರುತ್ತೆ. ಅರಣ್ಯದಲ್ಲಿ ಗೋಗಳು ಮೇಯ್ತಾ ಇರ್ತವೆ. ಒಂದು ಹಸು ಮಾತ್ರ ಬಂದು ಸ್ವಾಮಿ ತಲೆ ಮೇಲೆ ಯಾವಾಗಲೂ ಮಸ್ತಕದ ಮೇಲೆ ಅಭಿಷೇಕ ಮಾಡ್ತಾ ಇರ್ತಂತೆ, ಕ್ಷೀರಾಭಿಷೇಕನ. ಇದನ್ನ ಪರೀಕ್ಷಿಸಬೇಕು ಅಂತ ಹೇಳಿ ಅವತ್ರ ಒಡೆಯ ಬಂದು ಜೊತೆನಲ್ಲಿ ಬಂದಾಗ ಇಲ್ಲಿ ಮನೆಯಲ್ಲಿ ರಕ್ತ ಕರೀತಾ ಇರುತ್ತಂತೆ, ಇಲ್ಲಿ ಬಂದ್ರೆ ಗೋ ಕ್ಷೀರ ಕರೀತಾ ಇರುತ್ತಂತೆ. ಇದೇನಿದೆ ಇದು ಮಾಡ್ತಾ ಇದೆಯಲ್ಲ ಅಂತ ಅದಕ್ಕೆ ಒಡೆದು ಬಿಡ್ತಾನೆ ಹಸುಗೆ. ಅದು ಒಡೆದಾಗ ಆ ಕಡೆ ಈ ಕಡೆ ಇದು ಮಾಡಿ ಸ್ವಾಮಿ ಮಸ್ತಕದ ಮೇಲೆ ಕಾಲ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಕಾಮಧೇನು ಪಾದಾಬ್ದ ಚಿಹ್ನಿಹಿತ ಅಂತೇಳಿ ಮಲ್ಲಿಕಾರ್ಜುನೇಶ್ವರನ ತಲೆ ಮೇಲೆ ಕಾಮಧೇನು ಪಾದ ಇದೆ. ಅದು ಅದ್ರ ಕಣ್ಣೀರು ಹರ್ಕೊಂಡು ಹೋದದ್ದು ಈ ಕಡೆ ಸೈಡ್ ನಲ್ಲಿ ಕಣ್ಣೀರ್ ಕಟ್ಟೆ ಅಂತೇಳಿ ಈಗಲೂ ಪುರಾತನವಾದಂತ ಒಂದು ಕೆರೆ ಇದೆ. ಅದ್ರ ಹಾಲು ಗೋವು ದಿನ ಅಭಿಷೇಕ ಮಾಡ್ತಾ ಇದ್ದ ಹಾಲು ಹೋಗಿ ಈ ಕಡೆ ಹಾಲೇಸ್ತಿ ಕಟ್ಟೆ ಅಂತೇಳಿ ಬಲಗಡೆ ಸೈಡ್ ನಲ್ಲಿ ಇದೆ. ಇದು ಇದರ ಐತಿಹ್ಯ. ಈಗಲೂ ಆ ಗೋವಿನ ವಂಶಸ್ಥರುಗಳು ಬಂದು ಪ್ರತಿ ಸೋಮವಾರ ಕಟ್ಟೆಪುರ ಅಂತ ಹೇಳಿದೆ, ಅಲ್ಲಿಂದ ಪ್ರತಿ ವಾರ ಅಭಿಷೇಕಕ್ಕೋಸ್ಕರ ಹಾಲು ತಗೊಂಡು ಬಿಲ್ಪತ್ರ ತಗೊಂಡು ಬರ್ತಾರೆ. ಹಿಂದಿನಿಂದಲೂ ಪುರಾತನವಾಗಿಂದನೂ ಅದು ನಡೀತಾ ಇದೆ ಇವಾಗಲೂ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಎಲ್ಲೇ ನೋಡ್ಕೊಂಡು ಬಂದ್ರು ಗಿರಿ ವನ ನದಿ ಅಂತ 3 ಇದೆ. ಇದು ಗಿರಿ ವನ, ಕೆಳಗಡೆ ಕಾವೇರಿ ನದಿ ಇರುತ್ತೆ. ಇಡೀ ಇಂಡಿಯಾದಲ್ಲೇನು ಎಲ್ಲೇ ಹೋಗಿ ಬಂದ್ರು ಗಿರಿ ವನ ನದಿ 3 ಸಿಗಲ್ಲ. ಇಲ್ಲೇ ಸರ್ಚ್ ಮಾಡಿದ್ರು ಗಿರಿ ವನ ನದಿ ಸಿಗಲ್ಲ. ಸಿಗೋದು ಒಂದೇ ಶಿವನಗುಡಿ ಮಹದೇಶ್ವರ ಬೆಟ್ಟದಲ್ಲಿ ಗಿರಿ ಇದೆ, ವನ ಇದೆ, ನದಿ ಇದೆ. ಮುಡುಕುತೊರೆ ನಂಜನಗೂಡಲ್ಲಿ ವನ ಇದೆ, ನದಿ ಇದೆ, ಗಿರಿ ಇದೆ, ವನ ಇದೆ. ಚಾಮುಂಡಿ ಬೆಟ್ಟದಲ್ಲಿ ವನ ಇದೆ, ಗಿರಿ ಇದೆ, ನದಿ ಇದೆ. ಎಲ್ಲೇ ನೋಡ್ಕೊಂಡು ಬಂದ್ರು ಗಿರಿ ವನ ನದಿ 3 ಸಿಗ್ಬೇಕಾದ್ರೆ ಮುಡುಕುತೊರೆ 3. ಅಯ್ಯೋ, ಊರು ದೇವರು ಅಂದರೆ ಎಲ್ಲ ಇದೆಲ್ಲ ಮಣ್ಣು ರೋಡ್ ಮನೆ. ಇದೇನು ಸಿಮೆಂಟ್ ಗಾರೆ ಏನು ಹಾಕಿರಲಿಲ್ಲ.
ಇದೆಲ್ಲ ಕಲ್ಲು ಚಪ್ಪಡಿ ಹಾ. ಎಲ್ಲ ಸಣ್ಣ ಸಣ್ಣ ಕಲ್ಲಿ ಕಟ್ಟಿದ್ದು. ಹಾಂ 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 ಈಗ ಅಂತ ಮಾಡ್ತಾ ಹೋಗಿದ್ದು. ಹಾಂ ದೇವಸ್ಥಾನ ಇಂಪ್ರೂವ್ ಇರಲಿಲ್ಲ. ಹಾಂ. ಈಗ ಭಕ್ತಾದಿಗಳು ಎಲ್ಲ ಕಟ್ಟಿ ಎಲ್ಲ ಮಾಡ್ತಾವೆ, ದೇವಸ್ಥಾನ ಕಟ್ಟಿಸ್ತಾವೆ. ಹೀಗಾಗಿ ಬರ್ತಾ ಇದ್ದೀರಾ, ಏನಿದೆ ನಿಮ್ಮ ಈ ದೇವಸ್ಥಾನ ಇತಿಹಾಸ ಏನು? ನಿಮ್ಗೆ ಯಾವ ಥರ ಇದು ದೇವಸ್ಥಾನ ಕನೆಕ್ಟ್ ಇದೆ? ಸರ್, ನಾನು ಹುಟ್ಟಿದಾಗಿಂದನೂ ಅಂದರೆ ನಮ್ಮ ತಂದೆಯವರು ಮೊದಲು ಇಲ್ಲಿಗೆ ಕರ್ಕೊಂಡ್ಬಂದಿದ್ದು, ನನಗೆ ಮುಡಿ ಕೊಟ್ಟಿದ್ದಿಲ್ಲ. ಆವಾಗಲಿಂದನೂ ನಾವು ವರ್ಷಕ್ಕೊಂದ್ಸಲಿ ಇಲ್ಲಿ ಫೆಬ್ರವರಿಲಿ ಜಾತ್ರೆ ನಡೆಯುತ್ತೆ. ಆ ಟೈಮಿಂದನೂ ವರ್ಷಕ್ಕೆ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅಂತಂದ್ರೂ ವರ್ಷದಲ್ಲಿ ಒಂದ್ಸಲಿ ಇಲ್ಲ 2 ಸಲ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಆದಷ್ಟು ಬೇಗ ಒಂದು ದೇವಸ್ಥಾನವನ್ನು ರೆಡಿ ಮಾಡಿಕೊಟ್ಟು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಇದರಲ್ಲಿ ನಿಮ್ಮ ಹತ್ರ ಕಳಕಳಿಯಾಗಿ ವಿನಂತಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ದೇವಸ್ಥಾನ ತಂದೆ ತಾಯಿ ಇದ್ದ ಬಂದಾಗ ಬರ್ತಾ ಇದ್ದೀವಿ ನಾವು 6 ವರ್ಷ ಹುಡುಗರಿಂದ ಬರ್ತಾ ಇದ್ದೀವಿ. ಆವಾಗ ದೇವಸ್ಥಾನ ಬಹಳ ಚೆನ್ನಾಗಿತ್ತು ಸರ್, ಇವಾಗೂ ಚೆನ್ನಾಗಿದೆ. ಕಲ್ಲು ಮುಳ್ಳಿತ್ತು, ನಡ್ಕೊಂಡು ಹೋಗ್ತಾ ಇದ್ವಿ. ಬೆಟ್ಟ ಹಾಕ್ಬೇಕಾದ್ರೆ ನಮಗೆ ಸಂತೋಷ ಆಗೋದು ಸರ್, ಇವಾಗಲೂ ಸಂತೋಷ ಆಗುತ್ತೆ. ಪವರ್ಫುಲ್ಲು ಸರ್, ಪವರ್ಫುಲ್ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋದು. ನಾವು ಚಿಕ್ಕದಿಂದ ಬರ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನೀವು ಕೇಳಿದ್ರಿ, ನೋಡಿದ್ರಿ, ವಿಶೇಷವಾದ ಸ್ವಾಮಿಯ ದರ್ಶನವನ್ನು ಮಾಡಿದ್ರಿ. ನೀವು ಕೂಡ ನಿಮ್ಮ ಒಂದು ಸ್ನೇಹಿತರ ಜೊತೆ, ನಿಮ್ಮ ಮನೆ ಫ್ಯಾಮಿಲಿ ಜೊತೆ ಬಂದು ಈ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಮನೆಯವ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ರಘು ಟ್ಯಾಕ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಭೇಟಿ ಒಂದು ವಿಶೇಷವಾದ ಐತಿಹಾಸಿಕ ಸ್ಥಳದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬಾಯ್.